ಎಲ್ಲರಿಗೂ ನಮಸ್ಕಾರ. ಮಹಾನ್ ತೀರ್ಥಕ್ಷೇತ್ರದಲ್ಲಿ ಒಂದಾಗಿರುವ ಪ್ರಯಾಗ್ರಾಜ್ ತೀರ್ಥಕ್ಷೇತ್ರದಲ್ಲಿ 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತೋರಿಸುತ್ತಿದ್ದೇನೆ. ಪುರಾಣದ ಮಾಹಿತಿಯ ಪ್ರಕಾರ ದಾನವರು ಹಾಗೂ ದೇವತೆಗಳು ಅಮೃತವನ್ನು ಪಡೆಯುವ ಉದ್ದೇಶದಿಂದ ಮಂದಾರ ಪರ್ವತವನ್ನು ಕಡೆಗೋಲಾಗಿಸಿಕೊಂಡು ಅದಕ್ಕೆ ವಾಸುಕಿ ಸರ್ಪವನ್ನು ಹಗ್ಗವಾಗಿ ಸುತ್ತಿಸಿಕೊಂಡು ಸಮುದ್ರ ಮಂಥನವನ್ನು ಮಾಡುತ್ತಿರುತ್ತಾರೆ. ಆ ಸಮಯದಲ್ಲಿ ಅಮೃತ ಕಲಶವು ಹೊರಗೆ ಬರುತ್ತದೆ. ಆ ಅಮೃತ ಕಲಶವನ್ನು ಪಡೆಯುವ ಉದ್ದೇಶದಿಂದ ದಾನವರು ಹಾಗೂ ದೇವತೆಗಳ ನಡುವೆ ಘರ್ಷಣೆ ಶುರುವಾಗುತ್ತದೆ. ಆ ಘರ್ಷಣೆಯ ಸಮಯದಲ್ಲಿ ಅಮೃತ ಕಲಶದಿಂದ ಅಮೃತ ಬಿಂದುಗಳು 4 ತೀರ್ಥಕ್ಷೇತ್ರಗಳಲ್ಲಿ ಬೀಳುತ್ತದೆ. ಆ 4 ತೀರ್ಥಕ್ಷೇತ್ರದಲ್ಲಿ ಮೊದಲನೆಯದು ಪ್ರಯಾಗ್ರಾಜ್, ಎರಡನೆಯದು ಹರಿದ್ವಾರ, ಮೂರನೆಯದು ನಾಸಿಕ್, ನಾಲ್ಕನೆಯದು ಉಜ್ಜಯಿನಿ. ಗಂಗಾ, ಯಮುನಾ, ಸರಸ್ವತಿಯ ತ್ರಿವೇಣಿ ಸಂಗಮವಾಗುವುದು ಪ್ರಯಾಗ್ರಾಜ್ ತೀರ್ಥಕ್ಷೇತ್ರದಲ್ಲಿಯೇ. ಈ 4 ತೀರ್ಥಕ್ಷೇತ್ರದಲ್ಲಿರುವ ನದಿಗಳಲ್ಲಿ ಅಮೃತದ ಅಂಶ ಇರುವ ಕಾರಣಕ್ಕಾಗಿ ಜನರು ಈ ನದಿಗಳಲ್ಲಿ ಸ್ನಾನ ಮಾಡಿ ತಮ್ಮ ಪಾಪವನ್ನು ಹೋಗಿಸಿಕೊಂಡು ಪುಣ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಸೃಷ್ಟಿಕರ್ತರಾದ ಬ್ರಹ್ಮದೇವರು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ನಂತರ ಈ ತೀರ್ಥಕ್ಷೇತ್ರದಲ್ಲಿಯೇ ತಮ್ಮ ಮೊದಲ ಯಜ್ಞವನ್ನು ನೆರವೇರಿಸಿದರಂತೆ. ಹಾಗಾಗಿಯೇ ಈ ತೀರ್ಥಕ್ಷೇತ್ರಕ್ಕೆ ಪ್ರಯಾಗ ಎಂಬ ಹೆಸರು ಬಂದಿದೆ ಎಂಬ ಮಾಹಿತಿ ಪುರಾಣದಲ್ಲಿದೆ. 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭ ಮೇಳದಲ್ಲಿ ಭಾಗವಹಿಸುವುದಕ್ಕೆ ಸಾಮಾನ್ಯ ಜನರಲ್ಲದೆ ಸಾಧು ಸಂತರು, ನಾಗ ಸಾಧುಗಳು ಹಾಗೂ ಅಘೋರಿಗಳು ಕೂಡ ಅತಿ ಹೆಚ್ಚಾಗಿ ಈ ಮಹಾಕುಂಭ ಮೇಳದಲ್ಲಿ ಭಾಗವಹಿಸುತ್ತಿದ್ದಾರೆ. ಹಾಗೂ ಪವಿತ್ರವಾದ ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಪಡೆದುಕೊಂಡು ಪುಣ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಮೇಳಗಳು ಪ್ರತಿ 4 ವರ್ಷಕ್ಕೊಮ್ಮೆ ಬರುವುದು ಕುಂಭಮೇಳ, ಪ್ರತಿ 6 ವರ್ಷಕ್ಕೊಮ್ಮೆ ಬರುವುದು ಅರ್ಧ ಕುಂಭಮೇಳ, ಪ್ರತಿ 12ನೇ ವರ್ಷಕ್ಕೊಮ್ಮೆ ಬರುವುದು ಪೂರ್ಣ ಕುಂಭಮೇಳ ಹಾಗೂ 144 ವರ್ಷಕ್ಕೊಮ್ಮೆ ಬರುವುದು ಮಹಾಕುಂಭಮೇಳ. 144 ವರ್ಷಕ್ಕೊಮ್ಮೆ ನಡೆಯುವ ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಮಹಾಕುಂಭಮೇಳವನ್ನು ನೋಡುವುದೇ ಒಂದು ದೊಡ್ಡ ಭಾಗ್ಯವೆಂದು ಜನರು ನಂಬಿಕೊಂಡು ದೇಶದ ಹಲವಾರು ಭಾಗಗಳಿಂದ ಈ ಮಹಾನ್ ತೀರ್ಥಕ್ಷೇತ್ರಕ್ಕೆ ಆಗಮಿಸಿ ಮಹಾಕುಂಭಮೇಳದಲ್ಲಿ ಭಾಗವಹಿಸಿ ತಮ್ಮ ಪುಣ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ.